ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ಕನ್ನಡ ಆಸ್ಟ್ರೋ ಮೀಡಿಯಾ ಸಮಸ್ತ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ತಾವೆಲ್ಲರೂ ಕೂಡ ಈ ನಮ್ಮ ಕನ್ನಡ ಆಸ್ಟ್ರೋ ಮೀಡಿಯಾ ವಾಹಿನಿಯನ್ನು ಇಲ್ಲಿ ತನಕ ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀರಾ. ಲೈಕ್ ಮಾಡ್ತಾಯಿದ್ದೀರಾ, ಶೇರ್ ಮಾಡ್ತಾಯಿದ್ದೀರಾ. ನಮ್ಮ ಸಂಸ್ಥೆಗೆ ಬಂದಾಗ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಇದರಿಂದ ಇನ್ನೊಂದಷ್ಟು ವಿಚಾರಗಳು ನಿಮಗೆ ಹೇಳಬೇಕು ಅಂಥೇಳಿ ಈ ಒಂದು ಕೆಲವು ವಿಡಿಯೋಗಳಲ್ಲಿ ನಾನು ಈ ಒಂದು ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಬೇಕು ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಅಂತಹ ವಿಚಾರಗಳಲ್ಲಿ ಜೀವನದ ಅದೃಷ್ಟದ ಒಂದು ಬೀಗವನ್ನು, ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗವನ್ನು ಹೇಗೆ ಆ್ಯಕ್ಟಿವ್ ಮಾಡೋದು, ಅದೃಷ್ಟದ ಬೀಗವನ್ನು ಹೇಗೆ ಓಪನ್ ಮಾಡೋದು ಅಂತಕ್ಕಂಥ ವಿಚಾರದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ನೀವು ವಿಶೇಷವಾಗಿ ನಾನು ಇಲ್ಲಿ ತನಕ ಈ ಒಂದು ನಮ್ಮ ಕನ್ನಡ ಆಸ್ಟ್ರೋ ಮೀಡಿಯಾದಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚೆನ್ನಾಗಿ ಆ ಒಂದು ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡಿ ಕೆಲವು ಸಿದ್ಧಿಗಳನ್ನ ಕೊಟ್ಟಿರ್ತೀನಿ, ಕೆಲವು ರೆಮಿಡಿಗಳನ್ನ ಕೊಟ್ಟಿರ್ತೀನಿ. ಇದನ್ನೆಲ್ಲ ನೀವು ಮಾಡ್ತೀರಾ, ಓಕೆ. ಆದರೆ ಒಂದನ್ನು ತಿಳ್ಕೊಳ್ಳಿ, ಈ ಎಲ್ಲ ಒಂದು ರೆಮಿಡಿಗಳನ್ನು, ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಯೋಗಗಳನ್ನು ಮಾಡಬೇಕಾದ್ರೆ ನೀವು ಯಾವುದೇ ಒಂದು ಶಾಪವನ್ನು ಇಟ್ಕೊಳ್ದೆ, ಯಾವುದೇ ಒಂದು ದೋಷವನ್ನು ಇಟ್ಕೊಳ್ದೆ, ಯಾರಾದರೂ ಏನಾದರೂ ಒಂದು ತೊಂದರೆಗಳು ಮಾಡಿದರೆ ಆ ತೊಂದರೆಗಳು ನಿಮ್ಗೆ ಆಗದೇ ಇದ್ದರೆ ನಾನು ಹೇಳುವಂತಹ ರೆಮಿಡಿ ಮಾಡಿದಾಗ ನಿಮ್ಗೆ ಅದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ಬರುತ್ತೆ. ನೀವು ಅದೃಷ್ಟವಂತರಾಗ್ತೀರಾ, ಅನುಕೂಲವಂತರಾಗ್ತೀರಾ, ನಿಮ್ಮ ಎಲ್ಲ ಕೆಲಸಗಳು ಅನುಕೂಲ ಆಗ್ತಾ ಬರುತ್ತೆ. ಅದೇ ನಿಮ್ಗೆ ಯಾರೋ ಒಬ್ಬರು ಏನೋ ಒಂದು ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಒಂದು ತಾಂತ್ರಿಕ ವಿಧಾನದಲ್ಲಿ ನೀವು ಏನು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿ ಕರಿತೀರಾ, ಆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅಥವಾ ನಿಮ್ಗೇನಾದ್ರು ಯಾರು ಏನಾದರೂ ಒಂದು ದೃಷ್ಟಿ ಆಗಿರ್ಬೋದು, ಅಥವಾ ಏನೋ ಒಂದು ತೊಂದರೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅಥವಾ ನಿಮ್ಮ ಪೂರ್ವ ಜನ್ಮದಿಂದ ಬಂದಿರತಕ್ಕಂಥ ಯಾವುದಾದ್ರು ದೋಷಗಳಿದೆ ಅಂದ್ಕೊಳ್ಳೋಣ. ಅಥವಾ ನಿಮಗೆ ನಿಮ್ಮ ಒಂದು ಜನ್ಮದಲ್ಲಿ ಏನು ಹುಟ್ಟಿದ್ದೀರಾ ಆ ಜನ್ಮದಲ್ಲಿ ನಿಮ್ಮ ಹಿಂದಿನ ತಲೆಮಾರಲ್ಲಿ ಬಂದಿರತಕ್ಕಂಥ ಶಾಪ ಇದೆ ಅಂದ್ಕೊಳ್ಳೋಣ. ನೋಡಿ, ಈ ಥರದ್ದೆಲ್ಲ ಇದ್ದಾಗ ನಾನು ಹೇಳುವಂಥ ರೆಮಿಡಿ ಇದೆಯಲ್ಲ, ಅದು ನಿಮಗೆ ಫಲ ಕೊಡಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನೀವೇನು ಮಾಡಬೇಕು, ಫಸ್ಟು ಒಂದು ಪ್ರಶ್ನಾಶಾಸ್ತ್ರಜ್ಞರ ಹತ್ರನೋ ಅಥವಾ ಜ್ಯೋತಿಷ್ಯರ ಹತ್ರನೋ ಹೋಗಿ, ಅಥವಾ ನಮ್ಮಲ್ಲೇ ಬಂದು ಏನಿದೆ ಅಂತಕ್ಕಂಥ ವಿಚಾರ, ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ನಡೀತಾ ಇದೆ, ಏನು ತೊಂದರೆ ಆಗಿದೆ ಅಂತಕ್ಕಂಥ ವಿಚಾರವನ್ನು ಫಸ್ಟ್ ತಿಳ್ಕೊಳ್ಳಿ. ಏನೂ ಇಲ್ಲ, ಆರಾಮಾಗಿ ನೀವು ಯಾವುದೇ ಒಂದು ಮಂತ್ರಸಿದ್ಧಿಯನ್ನು ಮಾಡ್ಕೋಬೋದು, ಯಾವುದೇ ಒಂದು ಯಂತ್ರವನ್ನು ಇಟ್ಕೊಂಡು ಪೂಜೆ ಮಾಡ್ಬೋದು. ಏನು ಮಾಡಿದ್ರೂ ನಿಮ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರಗಳು ನಮ್ಮಿಂದ ಬಂದಾಗ ಅಥವಾ ಬೇರೆಯವರಿಂದ ಬಂದಾಗ ಈ ಮಂತ್ರಗಳು, ನಾನೇನು ಇಷ್ಟು ವರ್ಷದಲ್ಲಿ ಹೇಳಿರ್ತಕ್ಕಂಥ ಯಾವುದು ರೆಮಿಡಿ ಇದೆಯೋ ಆ ರೆಮಿಡಿಯನ್ನು ನೀವು ಮಾಡಿಕೊಂಡಾಗ 100% ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಹಾಗಾಗಿ ಈ ಒಂದು ವಿಚಾರ ಬಹಳ ಮುಖ್ಯವಾಗಿ ನೀವು ತಿಳ್ಕೋಬೇಕು. ಮತ್ತು ಈಗ ಹೇಳುವಂಥ ವಿಚಾರ ಇದೆಯಲ್ಲ, ಇದು ಬಹಳ ಒಂದು ಅನುಕೂಲಕರವಾಗಿರ್ತಕ್ಕಂಥದ್ದು. ಸುಮಾರು ಜನಕ್ಕೆ ಇದರಿಂದ ಒಳ್ಳೆಯ ಒಂದು ಅನುಕೂಲ ಆಗಿದೆ ಅನ್ನೋಕ್ಕಿಂತ ಇದ್ದಾರೆ ಅಂತ ಹೇಳಿ ಹೇಳ್ಬೋದು ನಾವು. ಯಾಕಂದರೆ ಎಷ್ಟೋ ಜನ ನನ್ನ ಬಂದು ಹೇಳ್ತಾ ಇರ್ತಾರೆ, ಗುರುಗಳೇ ನೀವೊಂದು ಒಳ್ಳೆಯ ಮಾರ್ಗ ತಿಳಿಸ್ಕೊಟ್ರಿ, ಆ ಮಾರ್ಗದಿಂದ ನಮಗೆ ಇವತ್ತಿನ ದಿವಸ ನಮ್ಮ ಜೀವನದಲ್ಲಿ ಒಳ್ಳೆಯ ಪರಿವರ್ತನೆ ಆಗಿದೆ, ನಾವು ಸುಖವಾಗಿ ಸಂತೋಷವಾಗಿದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಏನು ಮಾಡಬೇಕು, ನಿಮ್ಮ ಜೀವನದಲ್ಲಿ ಇರುವಂತಹ ಒಂದು ಅದೃಷ್ಟವನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋಕ್ಕೆ, ಒಂದು ತೊಂದರೆಗಳಿಂದ ದೂರ ಬರೋಕ್ಕೆ, ಅಥವಾ ನಿಮ್ಮ ಒಂದು ಜೀವನದ ಒಂದು ಲಾಕನ್ನು ಓಪನ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಮಂತ್ರ, ಈ ಒಂದು ತಂತ್ರ ಮಾಡಿದಾಗ ಬಹಳ ಚೆನ್ನಾಗಿ ನಿಮ್ಗೆ ಅನುಕೂಲ ಆಗುತ್ತೆ. ಈಸಿಯಾಗಿ ನೀವೇ ಮಾಡಿಕೊಳ್ಳುವಂಥ ಒಂದು ರೆಮಿಡಿ ಇದು. ಸೊ ಈ ಒಂದು ಅದೃಷ್ಟ ಬೀಗವನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಏನು ಮಾಡಬೇಕು, ಅಷ್ಟಮಿ ದಿವಸ ಸಂಜೆ ಹೊತ್ತಲ್ಲಿ ನಿಮ್ಮ ಮನೆಯಲ್ಲೇ ದೇವ್ರ ಮನೆ ಹತ್ರನೋ ಅಥವಾ ಯಾವುದಾದ್ರು ಒಂದು ನಿಮಗೆ ಸಪ್ರೇಟಾಗಿ ಒಂದು ಏನಾದರೂ ಜಾಗ ಇದ್ದರೆ ಅಥವಾ ಟೆರೆಸಲ್ಲಿ ಅನುಕೂಲಕರವಾಗಿದ್ದರೆ ಸಂಜೆಯ ಹೊತ್ತಲ್ಲಿ ಸೂರ್ಯ ಅಸ್ತಮನ ಆದ ನಂತರ
ಸೂರ್ಯಾಸ್ತಮಾನ ಆದ ನಂತರ ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡಿ ಕೂತ್ಕೊಳ್ಳಿ. ಸೌತ್ ಫೇಸ್ ಅಂತ ಹೇಳ್ತೀವಿ ನಾವು, ದಕ್ಷಿಣ ದಿಕ್ಕು. ಆ ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿ ಕೂತ್ಕೊಳ್ಳಿ. ಕೂತ್ಕೊಂಡು ಕೈಯಲ್ಲಿ ಒಂದು ಕೆಂಪು ಅಕ್ಷತೆ, ಎಡಗೈ ತೋರಿಸ್ತಾ ಇದ್ದೀನಿ ಅದಕ್ಕೆ ನಿಮಗೆ, ಕೆಂಪು ಅಕ್ಷತೆ, ಒಂದು ಚಿಲ್ಲರೆ ಕಾಸನ್ನು ಎಡಗೈಲಿ ಇಟ್ಕೊಳ್ಳಿ. ಎಡಗೈಲಿ ಇಟ್ಕೊಂಡು ಐಂ ಶ್ರೀಂ ರಕ್ತಾಕ್ಷಿ ಮಹಾಯಕ್ಷಿಣಿಯೇ ಮಮ ಸರ್ವಕಾರ್ಯ ಸಿದ್ಧಿಂ ಕುರು ಸ್ವಾಹ ಅಂತಕ್ಕಂಥ ಮಂತ್ರವನ್ನು ನೀವು ಪ್ರಾರಂಭ ಮಾಡಿ. ಈ ಒಂದು ಪ್ರಾರಂಭ ಮಾಡಿದ ಮೇಲೆ ಈ ಮುಷ್ಟಿ ಹೀಗೆ ಇರಬೇಕು. ಒಂದು ಕಾಳು ಅಕ್ಕಿ ಕೂಡ ಕೆಳಗಡೆ ಬೀಳಬಾರ್ದು. ಆ ಚಿಲ್ಲರೆ ಕಾಸಾಗಲಿ ಅಕ್ಕಿ ಆಗಲಿ ನಿಮ್ಮ ಕೈ ಮುಷ್ಟಿ ಒಳಗಡೆ ಇರಬೇಕು. ಮಂತ್ರವನ್ನು ಹೇಳ್ತಾ ಇರಬೇಕು. ನಿಮಗೆ ಒಂದೇ ಒಂದು ಇಂಟೆನ್ಷನ್ ಏನಿರಬೇಕಂತ ಹೇಳಿದ್ರೆ, ನಿಮ್ಮ ಕೆಲಸಗಳು ನೀವೇನು ಅಂದ್ಕೊಂಡಿದ್ದೀರ, ಈಗ 1 ವರ್ಷದಲ್ಲಿ ನಾನು ಮನೆ ಕಟ್ಟಬೇಕು, 1 ವರ್ಷದಲ್ಲಿ ನನ್ನ ಮಗಳ ಮದುವೆ ಆಗಬೇಕು, 1 ವರ್ಷದಲ್ಲಿ ನಮ್ಮ ಮಗಳಿಗೆ ಅಥವಾ ಮಗನಿಗೆ ಮದುವೆ ಆಗಬೇಕು, ಮಗು ಹುಟ್ಟಬೇಕು, ಅಥವಾ ನಮಗೆ ಇಂಥ ಕಡೆ ನಾವು ಸಿಕ್ಕಾಕ್ಕೊಂಡಿದ್ದೀವಿ ಅದು ಕ್ಲಿಯರ್ ಆಗಬೇಕು. ಈ ಥರದ ಒಂದೇ ಒಂದು ಸಂಕಲ್ಪವನ್ನು ಮನಸ್ಸಲ್ಲಿಟ್ಕೊಂಡು ಮಂತ್ರವನ್ನು ಪ್ರಾರಂಭ ಮಾಡಿ. 10,008 ಮಂತ್ರವನ್ನು ಜಪ ಮಾಡಬೇಕು. 10,008 ಮಂತ್ರವನ್ನು ನೀವು ಎಡೆಬಿಡದೆ ಜಪವನ್ನು ಮಾಡಿ, ನಂತರ ತಮ್ಮ ಕೈಯಲ್ಲಿರ್ತಕ್ಕಂಥ ಕೆಂಪು ಅಕ್ಷತೆ ಹಾಗೂ ಆ ಚಿಲ್ಲರೆ ಕಾಸು ಏನು ಇಟ್ಕೊಂಡಿದ್ದೀರೋ ಅದನ್ನು ತಮ್ಮ ತಲೆಯ ಮೇಲೆ 3 ಸಲ ರೈಟು 3 ಸಲ ಲೆಫ್ಟು ತಿರುಗಿಸಿ ತಲೆಯಿಂದ ಕೆಳಭಾಗ ತನಕ ಇಡೆ ತೆಗಿಬೇಕು. ಇಡೆ ತೆಗೆಯೋದು ಅಂದರೆ ನಿಮ್ಮ ಸಕಲ ಒಂದು ಏನು ದೃಷ್ಟಿಯಾಗಿದೆಯೋ, ಮಾಟ ಮಂತ್ರ ತಂತ್ರ ಏನಾಗಿದೆಯೋ ಅದೆಲ್ಲ ಕ್ಲಿಯರ್ ಆಗಲಿ ಅಂತ ಹೇಳಿ ಮನಸ್ಸನ್ನು ಅಂದ್ಕೊಂಡು 3 ಸಲ ಇಡೆ ತೆಗಿಬೇಕು. ಅದನ್ನು ತೆಗೆದು ಒಂದು ಕಪ್ಪು ಬಟ್ಟೆಯಲ್ಲಿ ಆ ಚಿಲ್ಲರೆ ಕಾಸು ಮತ್ತು ಅಕ್ಷತೆಯನ್ನು ಹಾಕಿ ಕಟ್ಟಿಟ್ಬಿಡಬೇಕು. ಇದು ಮೊದಲನೇ ಅಷ್ಟಮಿ ದಿನ ಮಾಡುವಂಥ ಕೆಲಸ. ಇನ್ನು 2ನೇ ಅಷ್ಟಮಿ ದಿನವೂ ಕೂಡ ಸಂಜೆಯ ಹೊತ್ತಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಕೂತು ಶುಭ್ರರಾಗಿ ಈ ಒಂದು ಮಂತ್ರವನ್ನು 10,008 ಸರಿ ಹೇಳಿ, ನಂತರ ಸೇಮ್ ಅದೇ ಥರನೇ ಇಡೆ ತೆಗೆದು ಅಲ್ಲಿ ಹಾಕೋದು. ಇದೇ ಥರ ನೀವು 8 ಅಷ್ಟಮಿಗಳ ಕಾಲ ಕರೆಕ್ಟಾಗಿ ಈ ಒಂದು ಮಂತ್ರವನ್ನು ಹೇಳಿ ಚಿಲ್ಲರೆ ಕಾಸನ್ನೆಲ್ಲ ಹಾಕಿ ಅದೇ ಗಂಟಲ್ಲಿ ಆ ಗಂಟನ್ನು ರೆಡಿ ಆದಮೇಲೆ, ಅಂದರೆ 8 ಅಷ್ಟಮಿ ಆದಮೇಲೆ ಅದನ್ನು ಗಂಟನ್ನು ಕಟ್ಟಿಬಿಟ್ಟು ಆ ಗಂಟಿಗೆ ಒಂದು ಅರಿಶಿನ, ಕುಂಕುಮ, ಊದುಬತ್ತಿ, ಅಗರಬತ್ತಿ, ಧೂಪ, ಆರತಿ, ಏನಾದ್ರು ಒಂದು ಸಣ್ಣಗೆ ನೈವೇದ್ಯ ಮಾಡಿಬಿಟ್ಟು ಮತ್ತೆ ಆ ಗಂಟನ್ನು ಎಡಗೈಲಿ ಇಟ್ಕೊಂಡು ತಮ್ಮ ತಲೆಯ ಮೇಲೆಲ್ಲ ಸುತ್ತಿ ಹರಿಯುವ ನೀರಿಗೆ ಓಂ ನಮೋ ಭಗವತಿ ಯಕ್ಷಿಣಿಯೇ ನಮೋ ನಮಃ ಅಂಥೇಳಿ ಯಕ್ಷಿಣಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹರಿಯುವ ನೀರಿಗೆ ಬಿಟ್ಬಿಡೋದು. ಸಂಜೆ ಹೊತ್ತಲ್ಲಿ ಹರಿಯೋ ನೀರಿಗೆ ಆ ಒಂದು ಗಂಟನ್ನು ನೀವು ಬಿಟ್ಟರೆ ತಕ್ಷಣ ನಿಮ್ಮ ಜೀವನದಲ್ಲಿ ಇರೋವಂಥ ಯಾವುದಾದ್ರೂ ದೊಡ್ಡ ಶಾಪಗಳಿರಲಿ, ದೋಷಗಳಿರಲಿ, ಮಾಟ ಮಂತ್ರ ತಂತ್ರ ಯಂತ್ರಗಳಿರಲಿ, ದೃಷ್ಟಿ ಇರಲಿ, ಎಲ್ಲವೂ ಕೂಡ ಅದು ಕ್ಲಿಯರಾಗಿ ಜೀವನದಲ್ಲಿ ಒಂದು ಹೊಸ ಒಂದು ನೆಮ್ಮದಿ, ಒಂದು ಒಳ್ಳೆಯ ಅವಕಾಶ ಮತ್ತು ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ನಿಮಗೆ ಚೆನ್ನಾಗಿ ಅನುಕೂಲ ಆಗುತ್ತೆ. ಇದು ನಿಮ್ಮ ಜೀವನದಲ್ಲೇ ಬಂಧನ ಆಗಿರುವಂಥ ಲಾಕನ್ನು ಓಪನ್ ಮಾಡುವಂಥ ಅದೃಷ್ಟ ಮಂತ್ರ, ಅದೃಷ್ಟ ತಂತ್ರ. ಇದನ್ನು ನೀವು ಮಾಡ್ಕೋಬೋದು. ಒಂದು ಸಲ ನೀವು ಇದನ್ನು ಪ್ರಾರಂಭ ಮಾಡಿದ ಮೇಲೆ 8 ಅಷ್ಟಮಿಗಳ ಕಾಲ ಮಾಡ್ಕೊಳ್ಳಿ. ಅಥವಾ ಇವಾಗ ನೀವು ಕೂತಿದ್ದಾಗ ನಿಮ್ಮ ಧ್ಯಾನ ಎಲ್ಲೆಲ್ಲೋ ಹೋಗ್ಬೋದು. ಆವಾಗ ನೀವು ಆ ಧ್ಯಾನವನ್ನು ಮತ್ತೆ ಯಕ್ಷಿಣಿ ಕಡೆಗೆ ಕರ್ಕೊಂಬಂದು ಧ್ಯಾನ ಮಾಡಬೇಕಾಗತ್ತೆ. ಅರ್ಜೆಂಟಾಗಿ ಎದ್ದು ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳು ಬಂದುಬಿಡುತ್ತೆ ಕೆಲವು ಟೈಮಲ್ಲಿ. ಹೋದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಹೋಗ್ಬಿಟ್ಟು ಬಂದಮೇಲೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ನೀವು ಏನು ಮಂತ್ರ ನಿಲ್ಲಿಸಿರ್ತೀರ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳೋದ್ರ ಜೊತೆಗೆ 108 ಸರಿ ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ ಮಧ್ಯದಲ್ಲಿ ಎದ್ದೋದ್ರೆ. ಇಲ್ಲ ಮಧ್ಯದಲ್ಲಿ ಅದೇನೋ ನಿಲ್ಲಿಸಿದ್ರೆ ಮತ್ತೆ 108 ಸಲ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಹೀಗೆ ಇದನ್ನು ಪ್ರಾಯಶ್ಚಿತ್ತ ಮಾಡಿಕೊಂಡು ಈ ಮಂತ್ರವನ್ನು ನೀವು ಕಂಟಿನ್ಯೂ ಮಾಡ್ಕೊಂಬಿಟ್ರೆ ಜೀವನದಲ್ಲಿ ನಿಮ್ಮ ಅದೃಷ್ಟದ ಒಂದು ಏನು ಬೀಗ ಅನ್ನೋದಿದೆ ಅದು ಓಪನ್ ಆಗಿ ನಿಮ್ಮ ಜೀವನ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ. ಅದ್ಭುತ ಮಂತ್ರ, ಅದ್ಭುತ ತಂತ್ರ, ಅದ್ಭುತ ಯಂತ್ರದಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಇಡೀ ಒಂದು ಭಾಗ್ಯದ ಬಾಗಿಲೇ ಓಪನ್ ಮಾಡುವಂಥ ಅದೃಷ್ಟ ಮಂತ್ರ ಇದು. ಈ ಒಂದು ಮಂತ್ರವನ್ನು ಮಾಡ್ಕೊಳ್ಳಿ. ರಿಸಲ್ಟನ್ನು, ನಿಮ್ಮ ಒಳ್ಳೆಯ ಒಂದು ರಿಸಲ್ಟನ್ನು ಬಂದು ಹೇಳಿ. ವೀಕ್ಷಕರಿಗೂ ನಾವು ತಿಳಿಸೋಣ ನೆಕ್ಸ್ಟ್ ವಿಡಿಯೋ ಮಾಡಿದಾಗ. ಅವರು ಒಂದಷ್ಟು ಜನ ಯಾರು ನೋಡಿರಲ್ವೋ ವಿಡಿಯೋ ಅವರೆಲ್ಲ ಈ ಒಂದು ವಿಡಿಯೋವನ್ನು ನೋಡಲಿ. ನೋಡದೇ ಇರೋರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ನಿಮಗೂ ಕೂಡ ಅದರಿಂದ ಒಂದು ಒಳ್ಳೆಯ ಒಂದು
ಪುಣ್ಯ ಪ್ರಾಪ್ತಿಯಾಗುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಆಸ್ಟ್ರೋ ಮೀಡಿಯಾ ಮರಿದೆ ಪ್ರತಿದಿನವೂ ಕೂಡ ನೋಡ್ತಾಯಿರಿ. ಒಳ್ಳೊಳ್ಳೆಯ ವಿಚಾರಗಳು ನಿಮ್ಗೆ ತಿಳಿಸ್ತೀವಿ. ನಮಸ್ಕಾರ.